ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಕೆಂಪು ಅರಿವೆ ಸೊಪ್ಪಿದು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇದು ನಮ್ಮ ಕಡೆ ಉಡುಪಿ ಕಡೆ ತುಂಬ ಸಿಗುತ್ತೆ ಇದು ಕೆಂಪು ಅರಿವೆ ಸೊಪ್ಪು. ಇದರಲ್ಲಿ ನಾವು ಜಾಸ್ತಿ ಮಾಡೋದು. ಇದರದ್ದು ಸಾಸಿವೆ ಹುಳಿ ಎಲ್ಲ ನಾನು ಆಲ್ರೆಡಿ ಮಾಡಿದ್ದೇನೆ. ಅದು ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಇದು ಒಳ್ಳೆಯದು. ಇದು ಕೆಂಪು ರಕ್ತ ಕಣ ಎಲ್ಲ ಕಮ್ಮಿ ಇರುತ್ತಲ್ಲ, ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ. ರಕ್ತ ಕಣನೆಲ್ಲ ಜಾಸ್ತಿ ಮಾಡುತ್ತೆ, ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ನಮಗೆ ದೇಹಕ್ಕೆ ಬೇಕಾದ ಹಿಮೋಗ್ಲೋಬಿನ್ನು ರಕ್ತ ಕಣಗಳು ಜಾಸ್ತಿ ಆದಾಗಲೇ ಸಿಗೋದು. ಅದರಿಂದ ಈ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇದು ದಂಟಿನ ಸೊಪ್ಪು, ಇದು ಕೆಂಪು ಕಲರಲ್ಲಿ ಇರುತ್ತೆ, ಇನ್ನೊಂದು ಹಸಿರು ಕಲರಲ್ಲಿ ಇರುತ್ತಲ್ಲ ಅದು ಕೂಡ ಸಿಗುತ್ತೆ. ಆದರೆ ಇದು ಜಾಸ್ತಿ ಯೂಸ್ ಮಾಡ್ತೇವೆ ನಾವು. ಇದರಲ್ಲಿ ನಾವು ಸಾಂಬಾರು ಹುಳಿ ಮಾಡೋದ್ರಿಂದ ಕಲರ್ ಕೂಡ ಅದೇ ಕಲರ್ ಬರುತ್ತೆ. ಇವತ್ತು ನಾನು ಸಾಂಬಾರು ಹುಳಿ ಮಾಡ್ತಾಯಿಲ್ಲ, ಅದನ್ನು ಆಲ್ರೆಡಿ ಮಾಡಿದ್ದೇನೆ, ನಾನು ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲಲ್ಲಿ. ಇವತ್ತು ನಾನು ಇದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸಲ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತೇನೆ, ಆಮೇಲೆ ತೋರಿಸ್ತೇನೆ ಹೇಗೆ ಮಾಡೋದಂತ. ಇವಾಗ ಇದು ಸೊಪ್ಪಿಗೆ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತೀನಿ. ಇದನ್ನು ನೋಡಿ, ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೇನೆ. ಇದೇ ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು, ಯಾಕೆಂದರೆ ಇದರಲ್ಲಿ ತುಂಬ ಮಣ್ಣಿರುತ್ತೆ. ದಂಟಿನ ಸೊಪ್ಪುಗಳಲ್ಲೆಲ್ಲ ಹಾಗೆ ಸೊಪ್ಪನ್ನು ಸುಮಾರು ಒಂದು 4-5 ಸಲ ತೊಳಿಬೇಕು ನಾವು, ಆಗ ಅದರಲ್ಲಿರೋ ಮಣ್ಣೆಲ್ಲ ಹೋಗುತ್ತೆ. ಇವಾಗ ಇದಕ್ಕೆ ಏನೆಲ್ಲ ಬೇಕಂದರೆ, ಇದು ಸಿಂಪಲ್ಲಾಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಡ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕು, ಮತ್ತೊಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಮತ್ತೊಂದು 2 ಹಸಿಮೆಣಸಿನ್ಕಾಯಿ, ಮತ್ತೊಂದು ಟೊಮೆಟೊ. ಇವಾಗ ಇದು ಸೊಪ್ಪನ್ನು ಕಟ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಈ ರೀತಿ ಕಟ್ ಮಾಡ್ಕೊಳ್ಬೇಕು, ತುಂಬ ಸಣ್ಣ ಕೂಡ ಕಟ್ ಮಾಡ್ಕೊಳ್ಬಾರ್ದು, ಯಾಕೆಂದರೆ ಅದು ಪಲ್ಯ ಮಾಡ್ತಿರೋದ್ರಿಂದ ಅದು ನಾವು ಫ್ರೈ ಮಾಡುವಾಗ ಎಲ್ಲ ತುಂಬ ಬಾಡಿ ಹೋಗುತ್ತೆ. ಅದರಿಂದ ಮೀಡಿಯಮ್ಮಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಒಂದ್ಸಲ ಎಲ್ಲ ಕಟ್ ಮಾಡ್ಕೊಳ್ತೇನೆ. ನೋಡಿ, ಈಗ ಸೊಪ್ಪೆಲ್ಲ ಕಟ್ ಮಾಡಿದ್ದೇನೆ, ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇದು ಜಾಸ್ತಿ ಖಾರ ಇಲ್ಲ, ಆಮೇಲೆ ನಾವು ಖಾರದ ಪುಡಿ ಸ್ವಲ್ಪ ಹಾಕಬೇಕು ಅದಕ್ಕೆ, ಅದರಿಂದ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಎಲ್ಲ ರೆಡಿಯಾಗಿದೆ. ಇವಾಗಿನ ಪಲ್ಯ ಮಾಡಬೇಕು, ಬನ್ನಿ ತೋರಿಸ್ತೀನಿ ಪಲ್ಯ ಹೇಗೆ ಮಾಡೋದು ಅಂತ. ಸ್ವಲ್ಪ ತೆಂಗಿನ ತುರಿ ಹಾಕಬೇಕು, ಆದರೆ ನಾನಿಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ತಾ ಇದ್ದೇನೆ, ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಇಲ್ಲ. ಇವಾಗ ಇದನ್ನು ಸ್ವಲ್ಪ ತುರ್ಕೊಳ್ಬೇಕು. ನೋಡಿ, ತೆಂಗಿನಕಾಯಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೇನೆ. ಕೆಲವರು ಹಸಿ ತೆಂಗಿನಕಾಯಿ ಹಾಕ್ತಾರೆ, ಆದರೆ ನಾನು ಇಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕಿದ್ರೆ. ಇಷ್ಟು ಸಾಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿದರೆ ತೆಂಗಿನಕಾಯಿದು ಸ್ಮೆಲ್ ಬರುತ್ತೆ. ಬನ್ನಿ ಇವಾಗ ಪಲ್ಯ ಮಾಡೋಣ. ಒಂದು 2 ಸ್ಪೂನು ಎಣ್ಣೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ ನೀವು ಆಪ್ಷನ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿಲ್ಲ. ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೇನೆ, ಮತ್ತೊಂದು ಸ್ವಲ್ಪ ಕರಿಬೇವುದು ಎಲೆ. ಅದನ್ನು ಹಾಕಿ ಫ್ರೈ ಮಾಡಬೇಕು. ಇದು ಒಗ್ಗರಣೆ ಹಾಕ್ತಾಯಿದ್ದೇನೆ. ಇದಕ್ಕೊಂದು ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ, ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೇನೆ. ಒಂಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆ ತಿನ್ಬೋದು, ನೀವು ಬೆರೆಸ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಮತ್ತು ದೋಸೆ ಎಲ್ಲ ಇದೆ, ಅದಕ್ಕೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ನಾನು ಸಾರು ಒಂದೇ ಮಾಡಿದ್ದೇನೆ, ಅದಕ್ಕೆ ಇದೊಂದು ಮಾಡ್ತಾಯಿದ್ದೇನೆ. ಒಗ್ಗರಣೆ ಆಗಿದೆ. ಇದು ಒಗ್ಗರಣೆ ಆದಮೇಲೆ ಇದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾಯಿಲ್ಲ, ಟೊಮೆಟೊನೇ ಹಾಕ್ತಾಯಿದ್ದೇನೆ. ನೀವು ನೀರು ಹಾಕಿದರೆ ಏನಾಗುತ್ತೆ ಅಂದರೆ, ಇದನ್ನು ನೀರು ಮುಚ್ಚಿಸ್ಲಿಕ್ಕೆ ಇಲ್ಲ. ನೀರು ಹಾಕಿದರೆ ಅದು ಸೊಪ್ಪಲ್ಲ ಎಲ್ಲ ಬೆಂದೋಗುತ್ತೆ. ಇದು ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು. ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಅರ್ಧ ಸ್ಪೂನು ಅದಕ್ಕೆ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಇದೊಂದು 2 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಟೊಮೆಟೊ ಅರ್ಧ ಫ್ರೈ ಆಗುವಾಗ ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾಯಿದ್ದೇನೆ, ಮತ್ತೊಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾಯಿದ್ದೇನೆ. ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೇವೆ 2, ಅದು ಖಾರ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ, ಇಲ್ಲ ಹಸಿಮೆಣಸಿನ್ಕಾಯಿದೆ ಖಾರ ಸಾಕೊಂಡ್ರೆ ಅದೇ ಸಾಕಾಗುತ್ತೆ. ಅದೊಂದು ಸ್ವಲ್ಪ ಖಾರ ಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ 2 ನಿಮಿಷ ಇದು ಬೇಯಬೇಕು. ಇವಾಗ ಇದಕ್ಕೆ ಟೊಮೆಟೊದ ನೀರು ಸಾಕಾಗಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಟೊಮೆಟೊ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ನೀವು ಸೊಪ್ಪು ಹಾಕಿದ ಮೇಲೆ ನೋಡಿಕೊಂಡು ನೀರು ಹಾಕಿ ಬೇಕಾದರೆ, ಅದೇನು ಸೊಪ್ಪು ಬೇಗ ಬಾಡುತ್ತಲ್ಲ ಅದರಿಂದ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಬಾಡಿದ ಮೇಲೆ ನೀವು ಸೊಪ್ಪು ಹಾಕ್ಕೊಳ್ಬೇಕು, ಯಾಕೆಂದರೆ ಸೊಪ್ಪು ಬೇಗ ಬಾಡುತ್ತೆ. ಇವಾಗ ಆಲ್ಮೋಸ್ಟ್ ಇದಾಗಿದೆ ಟೊಮೆಟೊ ಎಲ್ಲ. ಇವಾಗ ಇದಕ್ಕೆ ಸೊಪ್ಪು ಹಾಕ್ತಾಯಿದ್ದೇನೆ. ನಿಮಗೆ ನೋಡುವಾಗ ಇಷ್ಟು ಸೊಪ್ಪು ಕಾಣುತ್ತೆ, ಅದು ಫ್ರೈ ಮಾಡುವಾಗ ಸ್ವಲ್ಪನೇ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5ರಿಂದ 10 ನಿಮಿಷ ತಗೊಳುತ್ತೆ ಈ ಸೊಪ್ಪು ಫ್ರೈ ಆಗಲಿಕ್ಕೆ. ಇವಾಗ ನೋಡಿ, ನಾನು ಎಕ್ಸ್ಟ್ರಾ ನೀರೇನು ಹಾಕಲಿಲ್ಲ, ಅದರಲ್ಲಿದ್ದ ನೀರೇ. ಮತ್ತು ನಾವು ಸೊಪ್ಪು ವಾಶ್ ಮಾಡುವಾಗ ಸ್ವಲ್ಪ ನೀರಿರುತ್ತಲ್ಲ,
ಅದು ನೀರು ಕೂಡ ಇದಕ್ಕೆ ಆಗುತ್ತೆ, ಫ್ರೈ ಆಗುವಾಗ ಯೂಸ್ ಆಗುತ್ತೆ. ಅದರಿಂದ ಜಾಸ್ತಿ ಏನು ನೀರು ಬೇಕು ಅಂತಿಲ್ಲ, ಹಾಗೆ ಫ್ರೈ ಆಗುತ್ತೆ ಇದು. ಇವಾಗ ಇದು ಮಿಕ್ಸ್ ಮಾಡುವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಅವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಮುಚ್ಚಿಡಬೇಕು. ಅದು ಹಬೆಯಲ್ಲೇ ಬೇಯಬೇಕು, ಅದು ಬಿಸಿಯಲ್ಲೇ ಬೇಯುತ್ತೆ. ಇವಾಗ ಒಂದು 5 ನಿಮಿಷ ಇದನ್ನಾಗಿ ಮುಚ್ಚಿಡ್ತೇನೆ. ನೋಡಿ ಈಗ 5 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಬೇಕು. ಇವಾಗ ಇದನ್ನು ಹಾಕಿದ ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಊಟದ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಇದನ್ನು ಕೂಡ ಹಾಕ್ತಾಯಿದ್ದೇನೆ. ಇವಾಗ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ನೋಡಿ ಹೇಗೆ ಕಾಣ್ತಿದೆ, ಅದು ನ್ಯಾಚುರಲ್ ಕಲರ್, ಇದು ಸೊಪ್ಪಿದೆ ಕಲರ್. ಇದು ನೋಡಿ ಹೇಗೆ ಕಾಣ್ತಾ ಇದೆ ಕಲರು, ಇದರಲ್ಲೆಲ್ಲ ಕಲರ್ ಈಗ ಕಾಣ್ತಾ ಇದೆ ನೋಡಿ, ರೆಡ್ ಕಲರು. ಇದು ತುಂಬ ಒಳ್ಳೇದಿದು, ರಕ್ತ ಎಲ್ಲ ಜಾಸ್ತಿ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಆದಷ್ಟು ನಾವು ಯೂಸ್ ಮಾಡಬೇಕು. ನಮ್ಮ ಕಡೆ ಎಲ್ಲ ಸಿಕ್ಕಿದೆ ಚಳಿಗಾಲದಲ್ಲಿ, ಈಗ ಸೊಪ್ಪೆಲ್ಲ ಜಾಸ್ತಿ ಸಿಗುತ್ತೆ. ಅದರಿಂದ ಚಳಿಗಾಲದಲ್ಲಿ ಯಾವ ಸೀಸನಲ್ಲಿ ಯಾವ್ದು ಸಿಗುತ್ತೆ ಸೊಪ್ಪು ತರಕಾರಿ ಆದಷ್ಟು ನಾವು ಜಾಸ್ತಿ ತಿನ್ನಬೇಕು. ಅದು 2 ನಿಮಿಷ ಫ್ರೈ ಆದರೆ ಕೆಂಪು ಅರಿವೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕೆಂಪು ಅರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಲಿಕ್ಕೆ, ಎಷ್ಟು ಚೆನ್ನಾಗಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕೆಂಪು ಅರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಜಾಸ್ತಿ ಏನು ಟೈಮ್ ಕೂಡ ತೊಗೊಳ್ಳಲ್ಲ. ಒಂದು ಸ್ವಲ್ಪ ಇದನ್ನು ಸೊಪ್ಪನ್ನು ತೊಳ್ಕೊಳ್ಳೋದೇ ಒಂದು ಸ್ವಲ್ಪ ಕೆಲಸ ಇದರಲ್ಲಿ, ಯಾಕಂದರೆ ಒಂದು 4-5 ಸಲ ತೊಳ್ಕೊಳ್ಬೇಕಾಗುತ್ತೆ, ಮಣ್ಣಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊಪ್ಪಲ್ಲೆಲ್ಲ ನಿಮಗೆ ಕಾನ್ಸ್ಟಿಪೇಷನ್ ಎಲ್ಲ ಇದ್ದರೆ ಈ ರೀತಿ ಸೊಪ್ಪೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ಐರನ್ ಎಲ್ಲ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಸೊಪ್ಪುಗಳಲ್ಲಿ. ಅದರಿಂದ ಸೊಪ್ಪನ್ನೆಲ್ಲ ಆದಷ್ಟು ಜಾಸ್ತಿ ಯೂಸ್ ಮಾಡಿ. ಈ ರೀತಿ ಯಾವಾಗ ನೀವು ಹುಳಿ ಎಲ್ಲ ಮಾಡ್ಬೋದು, ಈ ರೀತಿ ಪಲ್ಯ ಎಲ್ಲ ಮಾಡ್ಕೊಳ್ಬೋದು. ಇದು ಈ ಥರ ಕೂಡ ಪಲ್ಯ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಅವ್ರು ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ಗೆ ಕೂಡಲೇ ಬರುತ್ತೆ. ಈ ಥರ ಮತ್ತೊಂದು ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.